ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶ್ಚಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇತಿ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ. ಕರಣಾತ್ ಕಾಲಸಿದ್ಧಿಶ್ಚ ಪಂಚಾಂಗಂ ಬಲಮುತ್ತಮಂ. ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛನ್ತಿ ಯೋ ನರಃ. ಅಗ್ನಿಷ್ಠೋಮಬಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ. ಓಂ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧಾಯ ಚ ಗುರುಶ್ಚಕ್ಷುನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ. ಈ ದಿನ ಸೂರ್ಯಗ್ರಹಣ ಆಗಸ್ಟ್ 12, 2026ರಂದು ಸಂಭವಿಸುವ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಭಾರತದಲ್ಲಿ ಇಂದು ಕಾಣಿಸಿದ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಆದಾಗ್ಯೂ ಗ್ರಹಗಳ ಚಲನೆ ಆಧಾರದ ಮೇಲೆ 12 ರಾಶಿಗಳ ಈ ಫಲಗಳು ಶುಭವಾಗಿದೆ. ಸೂರ್ಯಗ್ರಹಣ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಹಾದು ಹೋಗುವ ಸೂರ್ಯನ ಬೆಳಕು ಭೂಮಿಗೆ ತಲುಪುತ್ತಿದ್ದಂತೆ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚುವ ಖಗೋಳ ವಿದ್ಯಮಾನವನ್ನು ಸೂರ್ಯಗ್ರಹಣ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ಇಂದು ಯಾವಾಗಲೂ ಅಮಾವಾಸ್ಯೆಯ ದಿನದಂದೇ ಸಂಭವಿಸುತ್ತದೆ. ಇಲ್ಲಿ ನಡೆಯುವುದರಿಂದ ಕೆಲವು ರಾಶಿಗಳಿಗೆ ಶುಭ ಹಾಗೂ ಇನ್ನು ಕೆಲವು ರಾಶಿಗಳಿಗೆ ಮಿಶ್ರ ಅಥವಾ ಎಚ್ಚರಿಕೆಯ ಫಲಗಳನ್ನು ನೀಡುತ್ತದೆ. ಸೂರ್ಯಗ್ರಹಣ ಈ ರಾಶಿಗಳಿಗೆ ಶುಭ ಫಲ ಪಡೆಯುವ ರಾಶಿಗಳು: ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಆಸ್ತಿ ಖರೀದಿ ಯೋಗ, ವೃತ್ತಿಯಲ್ಲಿ ಪ್ರಗತಿ ಮತ್ತು ಕೌಟುಂಬಿಕ ಸಂತೋಷ ಹೆಚ್ಚಾಗಲಿದೆ. ಮಿಥುನ ರಾಶಿ ಮಿಥುನ ಲಗ್ನ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಸಿಲುಕಿಕೊಂಡಿದ್ದ ಹಣ ಕೈ ಸೇರಲಿದ್ದು ಹೂಡಿಕೆಯಿಂದ ಲಾಭವಾಗಲಿದೆ. ತುಲಾರಾಶಿ ತುಲಾರತ್ನ. ಉದ್ಯೋಗದಲ್ಲಿ ಬಡ್ತಿ, ಹೊಸ ಕೆಲಸದಲ್ಲಿ ಅವಕಾಶಗಳು ಮತ್ತು ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗಲಿದೆ. ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ವಿದೇಶ ಪ್ರಯಾಣದ ಯೋಗ ಮತ್ತು ಅದೃಷ್ಟ ಒಲಿದು ಬರಲಿದೆ. ಮತ್ತು ಧನುರ್ರಾಶಿ ಧನುರ್ಲಗ್ನ. ಹಠಾತ್ ಧನಲಾಭದ ಸಾಧ್ಯತೆ ಇದೆ. ಆರೋಗ್ಯ ಸುಧಾರಿಸಲಿದೆ ಮತ್ತು ಸಂಶೋಧನಾ ರಂಗದವರೆಗೆ ಯಶಸ್ಸು ಸಿಗಲಿದೆ. ಹಾಗೂ ಗ್ರಹಣ ಕಾಲದಲ್ಲಿ ಮಿಶ್ರ ರಾಶಿಯ ಫಲಗಳು. ಮಿಶ್ರ ಫಲ ಪಡೆಯುವ ರಾಶಿಗಳು: ವೃಷಭ ರಾಶಿ ವೃಷಭ ಲಗ್ನ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಆದರೆ ಸಹೋದರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಕರ ರಾಶಿ ಮಕರ ಲಗ್ನ. ವ್ಯಾಪಾರದಲ್ಲಿ ಲಾಭವಿದ್ದರೂ ಪಾಲುದಾರರೊಂದಿಗೆ ವ್ಯವಹಾರ ಮಾಡುವಾಗ ಜಾಗರೂಕತೆ ಅಗತ್ಯ. ಕುಂಭರಾಶಿ ಕುಂಭಲಗ್ನ. ಶತ್ರುಗಳ ಮೇಲೆ ಜಯ ಸಿಗಲಿದೆ. ಆದರೆ ಸಾಲದ ವಹಿವಾಟುಗಳಿಂದ ದೂರವಿರುವುದು ಒಳ್ಳೆಯದು. ಮೀನರಾಶಿ ಮೀನಲಗ್ನ.
ಆದರೆ ಪ್ರೇಮ ಜೀವನದಲ್ಲಿ ಗೊಂದಲ ಹಾಗೂ ಖರ್ಚುಗಳ ಹೆಚ್ಚಾಗಬಹುದು. ರಾಶಿಗಳು ಯಾವಂದ್ರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಗ್ರಹಣವು ಇದೇ ರಾಶಿಯಲ್ಲಿ ನಡೆಯುವುದರಿಂದ ಮಾನಸಿಕ ಒತ್ತಡ, ದಾಂಪತ್ಯದಲ್ಲಿ ಕಲಹ ಮತ್ತು ಆರೋಗ್ಯದಲ್ಲಿ ಏರುಪೇರಾಗಬಹುದು. ತಾಳ್ಮೆ ಅಗತ್ಯ. ಸಿಂಹ ರಾಶಿ, ಸಿಂಹ ಲಗ್ನ. ಅನಗತ್ಯ ಖರ್ಚುಗಳು ಹೆಚ್ಚಾಗಲಿವೆ. ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಡಬಹುದು ಮತ್ತು ಕೋರ್ಟ್ ವ್ಯವಹಾರಗಳಲ್ಲಿ ಎಚ್ಚರ ವಹಿಸಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗಬಹುದು. ಹೂಡಿಕೆ ಮಾಡುವಾಗ ಜಾಗರೂಕರಾಗಿ ಮತ್ತು ಆರೋಗ್ಯದ ಕಡೆ ಗಮನ ಕೊಡಿ. ಧನಾತ್ಮಕ ಶಕ್ತಿಗಾಗಿ ಸರಳ ಪರಿಹಾರ. ಪ್ರಕಾರ ಇದು ಅಗ್ರಾಸ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಆದರೆ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮರೆಮಾಡುತ್ತಾನೆ. ಗ್ರಹಣದ ಪಥ. ಗ್ರಹಣವು ಆರ್ಕ್ಟಿಕ್ ಪ್ರದೇಶ, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಅಟ್ಲಾಂಟಿಕ್ ಸಾಗರ ಮತ್ತು ಸ್ಪೇನ್ ದೇಶಗಳಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ. ಭಾರತದಲ್ಲಿ ಇದರ ಸ್ಥಿತಿ ಭಾರತದಲ್ಲಿ ಗ್ರಹಣ ಸಂಭವಿಸುವ ಸಮಯದಲ್ಲಿ ರಾತ್ರಿ ಆಗುವುದರಿಂದ ಭಾರತೀಯ ಕಾಲಮಾನ ರಾತ್ರಿ 9:12 ಆರಂಭವಾಗಿ ಮಧ್ಯರಾತ್ರಿ 1:17 ಮುಕ್ತಾಯವಾಗುತ್ತದೆ. ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಚಂದ್ರ ಕೇತು ಯೋಗ. ಕರ್ಕಾಟಕ ರಾಶಿಯಲ್ಲಿ ಸೂರ್ಯಚಂದ್ರರು ಜಂಟಿಯಾಗಿದ್ದಾಗ ಅಲ್ಲಿ ರಾಹುಕೇತುವಿನ ಪ್ರಭಾವವಿರುತ್ತದೆ. ಈ ಗ್ರಹಣದಲ್ಲಿ ಕೇತುವಿನ ಪ್ರಭಾವ ಹೆಚ್ಚಿರುತ್ತದೆ. ಈ ಸೂರ್ಯಗ್ರಹಣ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಮೂಲ ನಿಯಮಗಳು ಪ್ರಕಾರ ಭಾರತದಲ್ಲಿ ಗ್ರಹಣ ಕಾಣಿಸಿದ ಕಾರಣ ಯಾವುದೇ ರೀತಿಯ ಸೂತಕ ಕಾಲ ಅಥವಾ ಧಾರ್ಮಿಕ ಕಟ್ಟುಪಾಡುಗಳು ಭಾರತದಲ್ಲಿ ವಾಸಿಸುವವರಿಗೆ ಕಡ್ಡಾಯವಾಗಿ ಅನ್ವಯಿಸುವುದಿಲ್ಲ. ಈ ಗ್ರಹಣ ಸಮಯದಲ್ಲಿ ಜಾಗತಿಕ ಪ್ರಭಾವ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂದು ಇದೊಂದು ಪ್ರಶ್ನೆ. ಏನು ಮಾಡಬೇಕು? ಮಂತ್ರ ಜಪ ಮತ್ತು ಧ್ಯಾನ. ಭಾರತದಲ್ಲಿ ಗ್ರಹಣ ಕಾಣಿಸಿದಲ್ಲಿದ್ದರೂ ಬ್ರಹ್ಮಾಂಡದಲ್ಲಿ ಶಕ್ತಿಯ ಬದಲಾವಣೆಗಳು ನಡೆಯುತ್ತಿರುತ್ತವೆ. ಈ ಸಮಯದಲ್ಲಿ ಮಾಡುವ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಮತ್ತು ಗ್ರಹಣ ಕಾಲದಲ್ಲಿ ದಾನ ಧರ್ಮ ಏನು ಮಾಡಬೇಕು? ಗ್ರಹಣ ಮುಗಿದ ಮರುದಿನ ಬೆಳಗ್ಗೆ ಆಗಸ್ಟ್ 13ರಂದು ಬಡವರಿಗೆ ಅಕ್ಕಿ, ಗೋಧಿ, ಕಪ್ಪು ಎಳ್ಳು ಅಥವಾ ವಸ್ತ್ರದಾನಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯ ದೋಷಗಳನ್ನು ನಿವಾರಿಸುವ ಉತ್ತಮ. ಶುದ್ಧೀಕರಣ. ಗ್ರಹಣದ ಮರುದಿನ ಬೆಳಗ್ಗೆ ಮನೆಯಲ್ಲಿ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆರೋಗ್ಯ. ಈ ದಿನ ಶ್ರಾವಣ ಅಮಾವಾಸ್ಯೆಯು ಆಗಿರುವುದರಿಂದ ಲಘು ಆಹಾರ ಮತ್ತು ಸಾತ್ವಿಕ ಆಹಾರ ಸೇವನೆ ಜೀರ್ಣಕ್ರಿಯೆಗೆ ಒಳ್ಳೆಯದು. ಬರಿಗಣ್ಣಿನಿಂದ ಸೂರ್ಯನನ್ನು ನೋಡುವುದು. ಗ್ರಹಣ ಕಾಣಿಸುವ ದೇಶಗಳಲ್ಲಿ ಇರುವ ಯಾವುದೇ ಕಾರಣಕ್ಕೂ ಸೂರ್ಯನನ್ನು ನೇರವಾಗಿ ನೋಡಬಾರದು. ಇದು ಕಣ್ಣಿನ ದೃಷ್ಟಿಗೆ ಹಾನಿ ಮಾಡುತ್ತದೆ. ಭಾರತದಲ್ಲಿ ರಾತ್ರಿ ಇರುವುದರಿಂದ ಈ ಸಮಸ್ಯೆ ಇರುವುದಿಲ್ಲ. ಗ್ರಹಣ ಸಮಯದಲ್ಲಿ ಅದರ ಅನುಪಾಸಿನ 2-3 ದಿನಗಳಲ್ಲಿ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದರಿಂದ ಜ್ಯೋತಿಷ್ಯದ ಪ್ರಕಾರ ಒಳ್ಳೆಯದು. ಮತ್ತು ಕರ್ಕಾಟಕ ರಾಶಿಯಲ್ಲಿ ಚಂದ್ರಗ್ರಹಣ ಇಡುವುದರಿಂದ ಮಾನಸಿಕ ಗೊಂದಲ ಹೆಚ್ಚಾಗಬಹುದು. ಆದ್ದರಿಂದ ಕುಟುಂಬದಲ್ಲಿ ಅಥವಾ ಕಚೇರಿಗಳಲ್ಲಿ ಅನಗತ್ಯ ವಾದಗಳಿಂದ ದೂರವಿರಿ. ಮತ್ತು ಶುಭ ಕಾರ್ಯಗಳು ಆರಂಭ. ಗ್ರಹಣ ದಿನದಂದು ಹೊಸ ಮನೆ ಪ್ರವೇಶ, ನಿಶ್ಚಿತಾರ್ಥ ಅಥವಾ ಯಾವುದೇ ಹೊಸ ಶುಭ ಕೆಲಸಗಳಲ್ಲಿ ಆರಂಭಿಸುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಷೇಧಿಸಲಾಗಿದೆ. ಮತ್ತು ಗರ್ಭಿಣಿಯರಿಗೆ ಭಾರತದಲ್ಲಿ ಗ್ರಹಣ ಕಾಣಿಸುವುದರಿಂದ ಗರ್ಭಿಣಿ ಮಹಿಳೆಯರು ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ. ಎಂದಿನಂತೆ ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಬಹುದು. ಮತ್ತು ಈ ಗ್ರಹಣ ಸಮಯದಲ್ಲಿ
ನಿಮ್ಮ ಶುಭ ಫಲಗಳು ಶುಭವಾಗಿ ನೀಡುತ್ತವೆ. ಶುಭವಾಗಲಿ. ಈ ಗ್ರಹಣ ಸಮಯದಲ್ಲಿ ಶುಭವಾಗಿದೆ. ಎಲ್ಲ ರಾಶಿಗಳಿಗೆ ಶುಭವಾಗಿದೆ. ಎಂದು ಕರ್ಕಾಟಕ ರಾಶಿಯಲ್ಲಿ ಸ್ವಲ್ಪ ಆರುಪೇರಾಗಿದೆ. ಸ್ವಲ್ಪ ಸೂರ್ಯಗ್ರಹಣ ಸಮಯದಲ್ಲಿ ಏನೇನು ಪಾಲಿಸಬೇಕು ಆ ಸಮಯದಲ್ಲಿ ಪಾಲಿಸಿ. ಮತ್ತು ಆಯುಷ್ಯೇಂದ್ರಿಯೇ ಪ್ರತಿಷ್ಠಿತೆ. ನಮೋ ಸೂರ್ಯ ಚಂದ್ರಾಯ ಮಂಗಳಾಯ ಚಂದ್ರಾಯ ಚ ಶುನಿಭ್ಯಶ್ಚರಾವೃತೇ ನಮಃ. ಓಂ ನಮೋ ಸೂರ್ಯ ನಮಃ. ಓಂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ವೇದ ವಿದ್ವಾನ್ ವಿಷ್ಣು ಭಟ್ ಜ್ಯೋತಿಷರು ಹಾಗೂ ವಾಸ್ತು ತಜ್ಞರು. ಇನ್ನು ಚಂದ್ರಗ್ರಹಣ ಬಗ್ಗೆ ಮುಂದಿನ ವಿಡಿಯೋ ಶುಭವಾಗಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.